ಕಂಡಿದ್ದೆಲ್ಲ ಸತ್ಯವಲ್ಲ. ಹಾಗಂತ ನಾವು ಕಾಣದೇ ಇರೋದು ಸುಳ್ಳು ಅಲ್ಲ. ನಮ್ಮ ನಡುವಿನ ಅಚ್ಚರಿಗಳಿಗೆ ಲೆಕ್ಕವೇ ಇಲ್ಲ. ಹೊರಗೆ ಹಚ್ಚಿ ನೋಡುವವರೆಗೆ ಯಾವ ಕೌತುಕವೂ ಅರ್ಥವಾಗುವುದಿಲ್ಲ. ಅಂಥ ಹಲವಾರು ನಿಗೂಢಗಳ ಅನಾವರಣವೇ ವೈಡ್ ಆಂಗಲ್. ಇದು ಪ್ರತಿದಿನದ ಅಚ್ಚರಿ. ಅದು 1863ನೇ ಇಸ್ವಿ. ಭಾರತ ದೇಶ ಸಂಪೂರ್ಣವಾಗಿ ಅಜ್ಞಾನ ಹಾಗೂ ಅಂಧಕಾರದಲ್ಲಿ ಮುಳುಗಿ ಹೋಗಿತ್ತು. ಭಾರತದ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಅಸ್ತಿತ್ವಕ್ಕೆ ಧಕ್ಕೆ ಬಂದಂತಹ ಸಮಯ ಅದು. ಆ ಸಮಯದಲ್ಲಿ ಹಿಂದೂಸ್ತಾನದಂತಹ ಪುಣ್ಯ ಭೂಮಿಯಲ್ಲಿ ಒಬ್ಬ ಮಹಾಚೇತನದ ಜನನವಾಗುತ್ತೆ. ಈತ ಅದ್ಯಾವ ಮಟ್ಟಕ್ಕೆ ಬೆಳಿತಾನೆ ಅಂದ್ರೆ ಇಡೀ ಜಗತ್ತನ್ನೇ ಭಾರತದತ್ತ ಕುತೂಹಲದಿಂದ ನೋಡುವಂತೆ ಮಾಡಿದ್ದ. ಯಾರ ಮಹಾಪುರುಷ, ಏನು ಆತನ ಸಾಧನೆ, ಬನ್ನಿ ನೋಡೋಣ. ಈ ದಿನವನ್ನ ನೀವು ಸೆಪ್ಟೆಂಬರ್ 11 ಅಂತಾದ್ರೂ ಕರೀರಿ ಅಥವಾ 9/11 ಅನ್ನೋದಾಗಿಯಾದ್ರೂ ಕರೀರಿ. ಒಮ್ಮೆಲೆ ಮನಸ್ಸು ಚಕ್ಕಂತ ಅಮೆರಿಕಾದತ್ತ ಧಾವಿಸಿ ಬಿಡತ್ತೆ. ವಿಶ್ವ ವ್ಯಾಪಾರ ಕೇಂದ್ರದ ಅವಳಿ ಕಟ್ಟಡಗಳನ್ನ ಭಯೋತ್ಪಾದಕರು ಉರುಳಿಸಿದ್ದು ಕಣ್ಣ ಮುಂದೆ ತೇಲಿ ಹೋಗುತ್ತೆ. ಆದ್ರೆ 1 ಶತಮಾನದಷ್ಟು ಹಿಂದಕ್ಕೆ ನಮ್ಮ ಚಿತ್ತ ಹರಿಸಿದ್ರೆ ಅಮೆರಿಕ ಸೆಪ್ಟೆಂಬರ್ 11ರಂತೆ ಇನ್ನೊಂದು ಭಾರತೀಯ ವೈಚಾರಿಕ ಸುನಾಮಿಗೆ ಸಿಲುಕಿ ಅಲುಗಾಡಿದ ನೆನಪು ಬಹುವಾಗಿ ಕಾಡತ್ತೆ. ಆ ಸುನಾಮಿ ಮತ್ತಿನ್ಯಾರೂ ಅಲ್ಲ, ಭಾರತ ಕಂಡ ಅತ್ಯದ್ಭುತ ಸಂತ ಸ್ವಾಮಿ ವಿವೇಕಾನಂದರು. ವಿವೇಕಾನಂದರು ಅವತ್ತು ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸುವುದಕ್ಕೆ ಚಿಕಾಗೋಗೆ ಹೋಗಿದ್ರು. ಬ್ರದರ್ಸ್ ಅಂಡ್ ಸಿಸ್ಟರ್ ಆಫ್ ಅಮೆರಿಕಾ ಅಂತ ಒಂದು ಅಪರೂಪದ ವರಸೆಯಲ್ಲಿ ಭಾಷಣ ಆರಂಭಿಸಿದ್ರು. ಹಾಗೆ ಅವತ್ತು ಚಿಕಾಗೋದ ಸರ್ವಧರ್ಮ ಸಮ್ಮೇಳನದ ವೇದಿಕೆ ಮೇಲೆ ನಿಂತು ಕೇವಲ 3.5 ನಿಮಿಷಗಳಲ್ಲಿ ಘರ್ಜಿಸಿದ್ದ ಸ್ವಾಮಿ ವಿವೇಕಾನಂದರು ಅಮೆರಿಕವನ್ನೇ ಬೆಕ್ಕಸ ಬೆರಗಾಗಿಸಿದ್ರು. ಅಲ್ಲಿ ನೆರೆದಿದ್ದ ಜ್ಞಾನಿಗಳು, ಪಂಡಿತರು, ಧಾರ್ಮಿಕ ಮುಖಂಡರೆಲ್ಲ ತಲೆದೂಗುವಂತೆ ಮಾಡಿಬಿಟ್ರು. ಆಧ್ಯಾತ್ಮಿಕತೆಯ ಗಂಧ ಗಾಳಿಯಿಲ್ಲದ ಜನತೆಗೆ ಮಾತಿನ ಅಮೃತ ಸಿಂಚನ ಹರಿಸಿ ಜೀವದಾನ ಮಾಡಿದ್ರು. ಪಾಶ್ಚಾತ್ಯ ಜಗತ್ತಿಗೆ ಭಾರತದ ಆಧ್ಯಾತ್ಮಿಕ ಸಾಧನೆಯ ಎತ್ತರವನ್ನ ಮನದಟ್ಟು ಮಾಡಿಸಿದ್ರು. ವಿವೇಕಾನಂದರ ಈ ಜೈತ್ರ ಯಾತ್ರೆ ನಿಜಕ್ಕೂ ಅದ್ಭುತ. ಪರದೇಶಿಗಳ ಪರಿಚಯವೇ ಇಲ್ಲದ, ಹೊಟ್ಟೆ ಬಟ್ಟೆಗಳ ಪರಿವೇ ಇಲ್ಲದ, ಎಲ್ಲಿಗೆ ಹೋಗೋದು, ಏನ್ ಮಾತನಾಡುವುದು ಅನ್ನೋದರ ಅರಿವಿಲ್ಲದ ವ್ಯಕ್ತಿಯೊಬ್ಬ ದಿನ ಬೆಳಗಾಗೋದ್ರಲ್ಲಿ ವಿಶ್ವವಿಖ್ಯಾತನಾಗಿದ್ದು ಪವಾಡವಲ್ಲದೆ ಮತ್ತೇನಲ್ಲ. ಮುಂದೆ ಇವರ ಪ್ರಭಾವಕ್ಕೆ ಸಿಕ್ಕು ಮನೆಗೆ ಆಹ್ವಾನಿಸಿದ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ರೈಟ್ 2 ದಿನ ಸ್ವಾಮಿ ವಿವೇಕಾನಂದರ ಜೊತೆ ಮಾತಾಡಿ ಅಮೆರಿಕದ ನೆಲದ ಮೇಲೆ ಕಳೆದ 400 ವರ್ಷಗಳಲ್ಲಿ ಇಂತಹ ಜ್ಞಾನಿ ತಿರುಗಾಡಿದ ಉಲ್ಲೇಖಗಳೇ ಇಲ್ಲ ಅಂತ ಉದ್ಗರಿಸಿದ್ರಂತೆ. ಜೊತೆಗೆ ಅದೇ ಚಿಕಾಗೋ ವೇದಿಕೆಯ ಮೇಲಿಂದ ಭೂಮಿ ಬಿರಿಯುವಂತೆ ಮೊಳಗಿದ ವಿವೇಕಾನಂದರ ಅದ್ಭುತ ಭಾಷಣ ಕೇಳಿದ ಬಳಿಕ ಇವರ ಪಾದಕ್ಕೆರಗಲು ದೊಡ್ಡ ಸಮೂಹವೇ ತುದಿಗಾಲಲ್ಲಿ ನಿಂತಿತ್ತು. ಭರತ ಖಂಡದಲ್ಲಿ ಹುಟ್ಟಿದ ಮಹಾನ್ ಚೇತನ ವಿವೇಕಾನಂದರು ಮುಂದೆ ಅಧ್ಯಾತ್ಮ ಸಾಧಕರಾಗ್ತಾರೆ. ಇಡೀ ವಿಶ್ವವೇ ಇವರನ್ನ ಕಣ್ಣರಳಿಸಿ ನೋಡುತ್ತೆ ಅಂತ ಯಾರ್ತಾನೆ ಅನ್ಕೊಂಡಿದ್ರು? ಅಂದು ದಾಸ್ಯದ ಸಂಕೋಲೆಯಿಂದ ಭಾರತ ಇನ್ನು ಹೊರಗೆ ಬಂದಿರಲಿಲ್ಲ. ಆ ಸಮಯದಲ್ಲೇ ಉದಯಿಸಿದ್ದ ಸೂರ್ಯ ಸ್ವಾಮಿ ವಿವೇಕಾನಂದರು.
ಇವರು ಭಾರತದ ಆಧ್ಯಾತ್ಮಿಕ ರಂಗಕ್ಕೆ ನವ ಚೈತನ್ಯವನ್ನ ತುಂಬಿದ್ರು. ಜೊತೆಗೆ ಭಾರತದಂತಹ ಬಡ ರಾಷ್ಟ್ರದ ಈ ಸನ್ಯಾಸಿ ವಿಶ್ವ ಮಟ್ಟದಲ್ಲಿ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕತೆಯ ಗಂಟೆ ಮೊಳಗಿಸಿದ್ದು ರೋಮಾಂಚನವನ್ನುಂಟು ಮಾಡುತ್ತೆ. ನರೇಂದ್ರ ಅನ್ನೋ ಬಾಲಕ ಸ್ವಾಮಿ ವಿವೇಕಾನಂದರಾಗಿ ಬದಲಾಗಿದ್ದು ರೋಚಕ ಕಥೆ. ಸ್ವಾಮಿ ವಿವೇಕಾನಂದರ ಬದುಕಿನ ಪಯಣ ಶುರುವಾಗುವುದು ಕೋಲ್ಕತ್ತಾದ ದತ್ತಾ ಕುಟುಂಬದಿಂದ. ವಿವೇಕಾನಂದರ ತಂದೆ ನಗರದ ಪ್ರಖ್ಯಾತ ವಕೀಲರಾದ ವಿಶ್ವನಾಥ್, ತಾಯಿ ಭುವನೇಶ್ವರಿ ದೇವಿ ಮಹಾನ್ ದೈವ ಭಕ್ತೆ. ಶಿವನಿಗೆ ಹರಕೆ ಹೊತ್ತ ಫಲವಾಗಿ 1863ರ ಜನವರಿ 12ರಂದು ವಿವೇಕಾನಂದರು ಜನಿಸಿದ್ರು. ಆಗ್ಲೇ ಹೇಳಿದಂತೆ ವಿವೇಕಾನಂದರ ಮೊದಲ ಹೆಸರು ನರೇಂದ್ರ ಅಂತ. ವಿವೇಕಾನಂದರು ಚಿಕ್ಕಂದಿನಿಂದಲೇ ಸಖತ್ ಚೂಟಿಯಾಗಿದ್ರು. ತಮ್ಮದೇ ವಯಸ್ಸಿನ ಮಕ್ಕಳಿಗಿಂತ ವಿಭಿನ್ನ ಆಲೋಚನೆ ನರೇಂದ್ರರದ್ದಾಗಿತ್ತು. ನರೇಂದ್ರ 3 ವರ್ಷದವರಾಗಿದ್ದಾಗ ಹಠ ಹಿಡಿಯೋದಕ್ಕೆ ಶುರು ಮಾಡಿದ್ರು. ಅದನ್ನ ಕಂಟ್ರೋಲ್ ಮಾಡೋಕೆ ನಾನಾ ತರಹ ಪ್ರಯತ್ನಿಸಿ ವಿಫಲರಾದ ಇವರ ತಾಯಿ ಭುವನೇಶ್ವರಿ ದೇವಿ ನರೇಂದ್ರನ ಕಿವಿಯಲ್ಲಿ ಶಿವ ಮಂತ್ರವನ್ನ ಹೇಳೋದಕ್ಕೆ ಶುರು ಮಾಡಿದ್ರು. ಅದನ್ನ ಕೇಳಿದ್ದೇ ಬಾಲಕ ನರೇಂದ್ರ ಹಠ ಮಾಡೋದನ್ನ ನಿಲ್ಲಿಸಿದ್ರು. ಆದ್ರೆ ಈ ಮಂತ್ರ ಪುಟಾಣಿ ನರೇಂದ್ರನ ಯೋಚನಾ ಲಹರಿಯನ್ನೇ ಬದಲಾಯಿಸೋದಕ್ಕೆ ಕಾರಣವಾಗುತ್ತೆ. ಇವರ ಬದುಕಿಗೆ ದೊಡ್ಡ ತಿರುವು ನೀಡುತ್ತೆ ಅಂತ ಆ ಮಹಾತಾಯಿಗೆ ಅವತ್ತು ಗೊತ್ತಿರಲಿಲ್ಲ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಸ್ವಾಹಾ. ಕಲ್ಕತ್ತಾದ ಪ್ರಖ್ಯಾತ ಕುಟುಂಬದಲ್ಲಿ ಜನಿಸಿದ ನರೇಂದ್ರನಿಗೆ ಎಲ್ಲವೂ ಇತ್ತು. ಹೀಗಿದ್ಮೇಲೂ ಅವರಿಗೆ ಸನ್ಯಾಸಿಯಾಗೋ ಬಯಕೆ ಬಂದಿದ್ ಹೇಗೆ? ಅವರ ಮನಸ್ಸು ಸನಾತನ ಸಂಸ್ಕೃತಿಯೆಡೆಗೆ ವಾಲಿದ್ ಹೇಗೆ ಅಂತ ಹೇಳ್ತೀವಿ ಒಂದು ಚಿಕ್ಕ ಬ್ರೇಕ್ನ ನಂತರ.